ಹಾಂ చూస్వా ನೋಡಿ ಕರುಗಳು ಒಳ್ಳೊಳ್ಳೆ ಕರುಗಳೇ ಬರ್ತವೆ. ಒಳ್ಳೆ ಜಾತಿ ಕರುಗಳು ಯಾರಾದ್ರೂ ಬೇಕಾಗಿದ್ರೆ ಬನ್ನಿ ಸಂತೆಗ, ಚಿಂತಾಮಣಿ ಸಂತೆಗ. ಒಳ್ಳೆ ಸಂತೆ, ರೇಟು ಪರವಾಗಿಲ್ಲ. ಯಾಕೆಂತಂದ್ರೆ ಒಳ್ಳೆ ರೇಟುಗಳು ಸಿಗ್ತವೆ, ಕಡಿಮೆ ರೇಟುಗಳು. ನೋಡಿ ಇದಾದ ಒಂದಲ್ಗಿತ್ತ ಫುಲ್ಲು ಇದೆ. ಅಣ್ಣ ಏನಾದ್ರು ಮಾತಾಡ್ತೀಯಾ? ಹೌದು ಮಾತಾಡ್ತೀಯಾ? ಇದ್ರ ಬಗ್ಗೆ ಮಾತಾಡೋ ಅಷ್ಟೇ. ಬೇಡ ಬೇಡ ಪುರ ಇಲ್ಲ ಹೋಗಲಿ. ಮಾತಾಡೋಕ್ಕಾಗಲಿದ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ಏನಿಲ್ಲಣ್ಣ, ಓರಿ ಬಗ್ಗೆ ಕೇಳ್ತೀನಿ, ಹೇಳು ಅಷ್ಟೇ. ಇವ್ರು ಕೇಳಿ, ಇವ್ರು ಓರಿ ಓರು ಅದೇ ನಾನು ಕೇಳ್ತಾ ಇದ್ರೆ ಅವ್ರು ಅದನ್ನೇ ನಾನು ಹೇಳ್ತಾ ಕೇಳೋಣ, ಹೇಳ್ತೀನಿ, ಹೇಳೋಣ. ಏನ್ ಹೇಳ್ಬೇಕಣ್ಣ? ಏನಿಲ್ಲ, ಓರಿ ಇಟ್ಕೊಂಡ್ರೆ ಇದೇನು ಏನೋ ಒಂದಲ್ಗಿತ್ತ ಅಂತಾರೆ ಇದಕ್ಕೆ ಅಲ್ವಾ? ಏನು ಮೇವು ಇಡ್ತೀರಾ? ಅಷ್ಟೇ ಅಷ್ಟೇ. ನೀನು ಹೇಳು ಅದನ್ನ, ಹೇಳಿದ್ಯಾ? ಆದ್ನಾರ ಯೂಟ್ಯೂಬ್ ಅಪ್ಲೋಡ್ ಮಾಡಕ್ ತಾನೆ? ಹ್ಞೂ ಹೇಳು. ಹಾ ನಮಸ್ಕಾರ ಅಣ್ಣ. 4,000 ಎಣ್ಸ್ಕೊಡ. ಹಾ ಏನ ಹಾಕ್ಯಾಕೆ ಕಾಸು ನಿನ್ 4,000 ರೂಪಾಯಿ ಕೊಡು ಅಷ್ಟೇ. ಅಣ್ಣ ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಣ್ಣ. ಅಣ್ಣ ಏನು ಈ ಬಾರಿ ಇಟ್ಕೊಂಡಿದ್ರಿ ಇವತ್ತು? ಏನು ಈ ಚಿಂತಾಮಣಿ ಸಂತೆಗೆ ಇದೊಂದು ಹೈಲೈಟ್ ಅನ್ಸುತ್ತೆ, ಪೊಂಗಲ್ಗಿತ್ತ. ಎಷ್ಟು ತಗೊಂಡ್ರಿ? ಏನು 54,000 ಆಯ್ತು. ಯಾರು ಕೊಡಿ ಅಣ್ಣ? ಯಾರ ಕಡೆ ತಗೊಂಡಿದ್ದು? ಇವ್ರು ಕಡಪ ಅವ್ರ ಹತ್ರ ತಗೊಂಡಿದ್ದು. ಇಲ್ಲೆಲ್ಲ ಅವ್ನು ನೋಡ ಅವ್ರ ಹತ್ರ. ಏನು ಎಷ್ಟು ತಗೊಂಡ್ರಿ ಅಂದ್ರೆ? 54. ಪರವಾಗಿಲ್ಲ, ಕೊಡ್ಬೋದಾ? ಏನು ಒಂಟಿವರಿನಾ? ಒಂಟಿವರಿ ತಗೊಂಡ್ರ? ಒಂಟಿವರಿನ. ಏನು ಪರ್ಪಸ್ ಒಂಟಿವರಿ ತಗೊಂಡಿದ್ದು? ಶೋಕಿಗೆ. ಓನ್ಲಿ ಶೋಕಿಗೆ ಸಾಕ್ಬೇಕು. ಸಾಕ್ಬೇಕು. ಏನೋ ಒಂದಲ್ಗಿತ್ತ ಅಂತಂದ್ರೆ 4,000 ಕೊಡ. 5,000 ಅದು ಬೇಕಾದ್ರೆ. ಹೌದಾ? ನೋಡಿ ಹಿಂಗೆ ತುಂಬಾ ಖುಷಿ ಆಯ್ತು. ಅದ್ರ ಮೇಲೆ ಸಂತೋಷ ಆಯ್ತು. ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ನೋಡಿ ಹೀಗಿರುತ್ತೆ. ಒಳ್ಳೊಳ್ಳೆ ಹಸುಗಳು. ಬಾಣ ನೋಡಿ ಇದು ಎಮ್ಮೆ, ಇವು ಮಲ್ನಾಡು ಗಿಡ್ಗಳು. ಬಂದೆ. ಏನ್ ಮಲ್ನಾಡು ಗಿಡನ ಇವ? ನಿಮ್ಮವೇನಾ? ಇದು ಪುಂಗ್ನೂರ್ ಗಿಡ್ಡ. ಏನ್ ಅಷ್ಟೊಂದು ಐತೆ ಹಸುನ ಅದು? ಮಾತಾಡ್ತೀರಾ? ಮಾತಾಡೋಣ. ನಮಸ್ಕಾರ. ಮತ್ತೆ ಹೇಳ್ರಿ ಅಣ್ಣ, ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಮುನೀರ್ ಖಾನ್. ಮುನೀರ್ ಖಾನ್ ಅಂತೇಳಿ. ಏನು ಈ ಹಸು ಇಟ್ಕೊಂಬಂದಿರಾ? ಏನು ಇದೆ ಯಾವ ಜಾತಿ ಅಣ್ಣ ಇದು? ಪ್ಯೂರ್ ಪುಂಗ್ನೂರ್ ಜಾತಿ. ಅದು ಪ್ಯೂರ್ ಪಿಂಗ್ನೂರ್ ಜಾತಿ. ಇದನ್ ಕರುನಾ? ಇದು ಗಂಡ್ಕರು. ಅದು ಏನ್ ಹೊರ್ಗರ ಹಾಕೈತಾ? ಮತ್ತೆ 3 ತಿಂಗಳು ಫಲ ಆಗಿದೆ ಅದು. ಮತ್ತೆ 3 ತಿಂಗಳು ಫಲ ಆಗದೆ. ಹಾಲು ಫಲ. ಅಣ್ಣ ಅದು ಓರಿ ಮಲ್ನಾಡ್ ಓರಿ. ಮಲ್ನಾಡ್ ಗಿಡ್ಡ ಓರಿ. ಏನ್ ಎಲ್ಲಿಂದ ಇಟ್ಕೊಂಬಂದ್ರಿ? ವಿಜಯಪುರ ನಮ್ದು. ಏನ್ ಪರವಾಗಿಲ್ವಾ ಈ ಸಂತೆ? ಪರವಾಗಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ನಮ್ದು ಪಕ್ಕದಾಗೆ ಊರು ಚಿಂತಾಮಣಿ. ನಾನು ವಿಜಯಪುರದಲ್ಲಿ. ಏನ್ ಹೇಳ್ತೀರಾ ರೇಟು? ಇದು 85,000 ಹೇಳ್ತಾ ಇದೀನಿ. 35,000 ಓರಿ ಹೇಳ್ತಾ ಇದೀನಿ. ಓರಿನ 35,000. ತುಂಬಾ ಸಂತೋಷ ಅಣ್ಣ. ಆಯ್ತಣ್ಣ. ತುಂಬಾ ಖುಷಿ ಆಯ್ತು ಮಾತಾಡಿ. ಇಲ್ಲ ತುಮ್ನೂರ್ ಗಿಡ್ಡ ಇದೆ, ಎಮ್ಮೆನೂ ಐತೆ. ಎಮ್ಮೆನ ಮರ ಬಿಟ್ಟಾರ ಅನ್ಸುತ್ತೆ, ನೋಡೋಣ. ಮರ ಬಿಟ್ರೆ ಎಮ್ಮೆ ಏನ್ ಮರ ಬಿಟ್ರ? ಏನು ಮರ ಬಿಟ್ರ? ಯಾಕೆ ಏನ್ ಮನೆ ಕರ್ಕೊಂಡು ಹೋಗ್ತೀರಾ? ಕೊಂಡ್ಕೊಂಡ್ರ ಏನಾದ್ರು? ಎಷ್ಟು ಮಾಡ್ತೀರಾ? ಯಾವ ಊರು ಮೀದಿ? ಪುಂಗ್ನೂರು. ಒಂದು ಮಾತಾಡ್ತಾರಾ?
ಮಾತಾಡ್ತಾರಾ? నేను అడుగుతాను అన్న నమస్కారమా. ನಮಸ್ತೆ అన్న మీది ఎవరన్నా? ಪುಂಗ್ನೂರ್ನ ನೋಡಿ ಈ ಪುಂಗ್ನೂರಿಂದ ಬಂದಿದ್ದಾರೆ ಯಜಮಾನ್ರು. ಅಣ್ಣ పేరు ರಮಣ ನಾವು ರಮಣ ರಮಣ ಅಂತ చెప్పి ನೋಡಿ ಇವ್ರ ಹೆಸರು ರಮಣ ಅಂತ. ಇವ್ರು ಪುಂಗ್ನೂರು ಗಿಡ್ಡ ಇಟ್ಕೊಂಡ್ ಬಂದಾರ, ಓರಿ ಒಂದು ಇಟ್ಕೊಂಡ್ ಬಂದಾರ. ಅಣ್ಣ ಏನ್ చెప్తారు ರೇಟ್? 39 చెప్తాండ. ನೋಡಿ 39,000 ಹೇಳ್ತಾರ యజమాన్రు. అన్న ఎన్ని పండ్లు అయింది? ఇంకా లేదన్నా, ఇంకా పండ్లు అయింది లేదు. అన్న మీ పుంగనూరులో ఈ పుంగనూరు ఆవులే చాలా సిక్తాయంటారు, నిజమేనా? చాలా దొరుకుతాయి. చాలా దొరుకుతాయా? ఇక్కడ నుంచి ఎంత దూరం పోవచ్చు? 65 ಕಿಲೋಮೀಟರ್. 65 ಕಿಲೋಮೀಟರ್. ನೋಡಿ ಇಲ್ಲಿಂದ 65 ಕಿಲೋಮೀಟರ್ ಪುಂಗನೂರು. ಅವರು ಪುಂಗನೂರಲ್ಲಿ ಪುಂಗನೂರು ಗಿಡ ಜಾಸ್ತಿ ಸಿಗ್ತಾವಂತೆ. ಅದು ಯಾವ ಥರ ಏನು ಅಂತ ಕೇಳೋಣ. ಅಣ್ಣ మీ పుంగనూరులో బరీ ఇట్లా ఆవులే చిక్తాయా, వేరేవి చిక్తాయా? అన్ని చిక్తాయి. అన్ని చిక్తాయి. అన్న ఎన్ని చిక్కొచ్చు మీ ఊర్లో పుంగనూరులో? మీ పుంగనూరులో పుంగనూరు ఇట్లా ఆవులే చాలా లైక్ చేస్తారు జనాలు. ఉన్నాయినా, చాలా ఉన్నాయి. ఏం పర్వాలేదు. రేట్లు ఏమేమి చెప్తారు? నా దూడ పట్టి ఉన్నాయినా. ఎన్ని ఇస్తారు? మీ ఊర్లోకి వస్తే ఏమైనా అమ్ముతారా? అమ్ముతారు. మీరు అంతా మీ ఊర్లోనే ఉంటారా, లేకపోతే మీ ఊరు నుంచి బయట నుంచి కొనుక్కొని వస్తారా? బయట నుంచి కొనుక్కొస్తారు. ನೋಡಿ ಇವರು ಬರ್ತಾರೆ ನೋಡಿ ರಮಣವ್ರು. ಇಲ್ಲಿಂದ 65 ಕಿಲೋಮೀಟರ್ ಆಗುತ್ತಣ್ಣ. ಅವ್ರು ಹೇಳ್ತಾ ಇದಾರ ನಮ್ಮೂರಲ್ಲೂ ಸಿಗಲ್ಲ, ನಾವು ಹೊರಗಡೆ ಕರ್ಕೊಂಡ್ ಬರೋದು. ಹಾಗಾಗಿ ಫುಲ್ ಡಿಮ್ಯಾಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಅಣ್ಣ చాలా ಸಂತೋಷ. ಓಕೆ, చాలా ಥ್ಯಾಂಕ್ಸ್. ನೋಡ್ರಿ ವ್ಯಾಪಾರ ಮಾಡಕ್ ಹಿಂಗೇರಿ. ಎಲ್ಲ ಸೀಮೆ ಹಸುಗಳೇ మాట్లాడతావా? ఏమద్ద ఉండిరా మాట్లాడుతురా. ಇವತ್ತು ವ್ಯಾಪಾರ ಚೆನ್ನಾಗಿ ನಡೀತದೆ ಅಲ್ವಾ? ತುಂಬಾ ಖುಷಿ ನೋಡಿ. ನೋಡಿ ಹಾಲಿನ ನೋಡ್ತಾನೆ ಹುಡುಗ, ಕೇಳಿ ನೋಡಂತಾನೆ. ನೋಡ್ರಿ ಇಲ್ಲಿ ತಮಿಳ್ನಾಡವ್ರು ಇವ್ರು ವ್ಯಾಪಾರ ಮಾಡ್ತಾರೆ ಹಸುಗಳಿಗೆ. ವ್ಯಾಪಾರ ಮಾಡ್ರಿ, ಹಂಗೆ ಮಾಡ್ರಿ. ಕನ್ನಡದಲ್ಲಿ ಮಾಡ್ಕೊಡ್ ಬಿಡು. బాగా తెలుసు మా మామకి. ಕನ್ನಡలో మాట్లాడు, తెలుగులో మాట్లాడియా? నింపారు ನೀವು ಮಾತಾಡು. ಕೊಡಪ್ಪ, ಕಾಸು ಕೊಡಪ್ಪ. ಏನ್ చెప్తారవ్వ? ನಾನು 45 ಹೇಳ್ತೀನಿ, 30 ಒಳಗಿಲ್ಲ. 35 ರೀಚ್ 35 ಕೊಡ್ತೀಯಾ? 35,000 ಕೊಡಪ್ಪ. 25 ಬರಲ್ಲಪ್ಪ. 26,000 ಹೆಚ್ಚಪ್ಪ, ಯಾರು ಕೊಡ್ತಾರೆ ನಿಂಗೆ? 26,000. ಅದೇ ವ್ಯಾಪಾರ ಮುಗೀತು. 4, 5, 6, 36,000 ಕೊಡಲ್ಲಣ್ಣ. ಇಲ್ಲ ಕೊಡಲ್ಲಣ್ಣ, ಬಾಣ ಹಿಂಗೆ ಬಾಣ ಕೊಡಲ್ಲ. ಬಾಣ ಹೊಸ ತೋರ್ಸೋಣ ನೀಟಾಗಿ ಬಿಡು. ಮುಂದಕ್ಕಿಡ. ಮಾತಾಡ್ರಿ. ಇಲ್ಲ 36,000 ಕೊಡಲ್ಲಣ್ಣ. ಇರ್ಲಿ, ಆಯ್ತು ತಗೋಣ. ಇರ್ಲಿ, ಇರ್ಲಿ ತಗೋಣ. ಇಲ್ಲ ತಗೋಣ. 7,000 ಕೊಡಲ್ಲ. ಇಲ್ಲ ಬೇಡ ಬಿಡೋಣ. ಅದೇ ಈ ತರ ವ್ಯಾಪಾರ ಮಾಡ್ಕೊಂಡ್ರು ಪಾಪ ಯಜಮಾನ್ರು. ಅವರು ವ್ಯಾಪಾರ ಮಾಡ್ತಾ ಇದಾರೆ, ಮಾಡ್ಕೊಂಡ್ಲಿ ಪಾಪ. ಅವ್ರವ್ರು ಸೇರಿದ್ವಾ ನೋಡೋಣ ಇನ್ನು ಯಾವ ತರ ಹಸುಗಳು ಬಂದದ. ನಮ್ಮ ಅಣ್ಣ ಅಂತೂ ಪಾಪ ಇವತ್ತು ಸುಸ್ತಾಗ್ಬಿಟ್ಟಾನೆ. ನನ್ನ ಜೊತೆ ಬಂದು ಏನೋ ಹೆಂಗಸರು ವ್ಯಾಪಾರ ಕೇಳ್ತಾರೆ. ನೋಡಿ ಇವರು ಸಾಲ ಕೇಳ್ತಾರೆ. ಏನೋ ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ಕೊಡ್ರಿ ಪಾಪ ಹೆಣ್ಮಕ್ಳಿಗ. ನೋಡಿ ಹೀಗಿರುತ್ತೆ ವ್ಯಾಪಾರ ಮಾಡ್ತಾ ಇದಾರೆ ಪಾಪ. ಎಲ್ಲ ಸೀಮೆ ಹಸುಗಳೇ ಜಾಸ್ತಿ ಎಲ್ಲ.
ನೋಡಿ ಈಗಿರುತ್ತೆ ನೋಡಿ ಟಾರ್ಪಲ್ ಅವರು ಹಾಂ ಏನಿಲ್ಲ ಬೇಡ ಬೇಡ ಒಳ್ಳೊಳ್ಳೆ ಜರ್ಸಿ ಹಸುಗಳು ಒಳ್ಳೊಳ್ಳೆ ಎಚ್ ಎಫ್ ಹಸುಗಳು ಬೇಕಾಗಿದ್ರೆ ಬರ್ಬೋದು ಆಯ್ತಾ ಈ ಸಂತೆಗ ಒಳ್ಳೆ ಕ್ವಾಲಿಟಿ ಹಸುಗಳು ಸಿಗ್ತವೆ ಪಾಪ ಎಲ್ಲರಿಂದ ನಾವು ಉಳ್ಕೊಂಡ್ಬರ್ತಾರಂತೆ ಅಂಥದ್ರಲ್ಲಿ ತಗೊಂಡೋಗೋದಕ್ಕೇನು ಹಿಂದೆ ಮುಂದೆ ನೋಡಬಾರ್ದು ದುಡ್ಡಿರೋನು ಎಷ್ಟು ದುಡ್ಡು ಕೊಟ್ಟರು ತಗೊಂಡೋಗ್ಬೋದು ಅಲ್ವಾ ನೋಡಿ ಎಲ್ಲ ತಗೊಂಡು ಅಣ್ಣ ಎಲ್ಲ ತಗೊಂಡಿರುವೇನ ಇವ ಹಾಂ ಯಾವ ಊರು ಮೀದಿದೆ ಯಾವ ಊರು ಹಾಂ ನಮಸ್ಕಾರ ಅಣ್ಣ ಯಾವೂರಿಂದ ಬಂದಿದ್ದೀರಿ ನೀವು ಬಳ್ಳಾರಿಯಿಂದ ಬಂದಿದ್ದೀರಾ ಏನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ ಹಾಂ ಪರವಾಗಿಲ್ವ ಸಂತೆ ಭಾರಿ ರೇಟ್ ಆಗಿಬಿಟ್ಟವ ಏನು ಕೊಳ್ಬೇಕಂದ್ರೆ ಎಷ್ಟು ಬೇಕನ್ನಿಸುತ್ತೆ ಒಂದೊಂದು ಸರಿಗೆ ಒಂದೊಂದು ಸರಿ ಕೊಳ್ಬೇಕಂತಂದ್ರೆ ಎಷ್ಟು ದುಡ್ಡು ಇಕ್ಕೊಂಬರ್ಬೇಕು ಕೇಳಾಗ ಹಾಂ ಹಾಂ ಏನು ಎಷ್ಟು ಹಸುಗಳು ತೊಗೊಂಡಿದ್ದೀರಿ ಇವಾಗ ಹಾಂ 4 ಏನು ಎಲ್ಲ ಹಾಲ್ಗಾಗಿ ತೊಗೊಂಡಿದ್ದೀರಾ ಹಾಲಿಗೆ ನಿಮ್ಮವರೇ ಜಾಸ್ತಿ ಜನ ಸಿಗ್ತಾರೆ ಪ್ರತಿಯೊಂದು ಜಾತ್ರೆಗೆ ಹೋದ್ರೂ ಬಳ್ಳಾರಿಯವ್ರು ಜಾಸ್ತಿ ಜನ ಒಂದು ಬಳ್ಳಾರಿಯವ್ರು ಹುಬ್ಳಿಯವ್ರು ಜಾಸ್ತಿ ಜನ ಹಾಂ ಯಾಕಂದ್ರೆ ಜಾತ್ರೆಗಳಲ್ಲಿ ಓರಿ ಕುಟುಂಬಕ್ಕೆ ಜಾಸ್ತಿ ಬರ್ತಾರೆ ಏನು 4 ಹಸುಗಳು ಯಾವ್ಯಾವ ತೊಗೊಂಡ್ರಿ ಏನು ಪರವಾಗಿಲ್ವಾ ರೇಟ್ ಜಾಸ್ತಿ ಅಂತ ಹೇಳ್ತಾ ಇದ್ದೀರಾ ಹಾಂ ಏನು ಒಬ್ರಿಗೇನ 4 ಹಸು ಒಬ್ರಿಗೆ ಏನು ಬರೀ ಹಾಲ್ಗಾಗಿ ಹಾಂ ಏನು ಎಷ್ಟು ಕೊಟ್ರಿ ಹಸುಗಳ್ಗೆ 1,15,000 ಅದು ಅವು ಅಷ್ಟೇ ಅದು ಅಷ್ಟೇ 1,000 ಹೆಚ್ಚು ಕಡಿಮೆ ಎಲ್ಲ ಒಂದೊಂದು ಲಕ್ಷದ ಮೇಲೇ ಏನು ಎಲ್ಲ ಎಷ್ಟು ಲೀಟ್ರ್ ಕೊಡ್ಬೋದು ಅಂತ ಹೇಳಿದಾರೆ ಹಾಲು 10 ಏನು ಅಷ್ಟು ದೂರದಿಂದ ಬರ್ತೀರಾ ಇವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗ್ಬೇಕು ಹಾಂ ಎಷ್ಟಾಗುತ್ತೆ ಖರ್ಚು 20,000 ಬರುತ್ತೆ ನಿಮ್ಮ ಊಟ ತಿಂಡಿ ಎಲ್ಲ ಸೇರಿ ಹಾಂ ಆಗುತ್ತಲ್ಲ ನಿಮ್ಮ ಹೆಸರು ತಿಳಿಸಿದ್ರೆ ನಮಗೆ ಹಾಂ ನಾರಾಯಣ ಅಂತೇಳಿ ನೋಡಿ ಇವರು ಪಾಪ ಬಳ್ಳಾರಿಯಿಂದ ಬಂದಿದ್ದಾರೆ ಯಜಮಾನ್ರು ರೈತರು ತುಂಬ ಖುಷಿ ಆಗುತ್ತೆ ಯಾಕಂದರೆ ಬಳ್ಳಾರಿವರೆಗೂ ನಮ್ಮ ಸಂತೆ ತಲುಪಿದೆ ಇವತ್ತು ಚಿಂತಾಮಣಿ ಸಂತೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಹಾಂ ಹಾಂ ಇನ್ನು ಇವತ್ತು ಬರ್ತಾ ಇದ್ದೀರಾ ಏನು ಮೊದಲಿಗೂ ಆವಾಗಲೂ ಇವಾಗಲೂ ಹೇಗಿತ್ತು ಸಂತೆ ಹಾಂ ಇವಾಗ ಕಡಿಮೆ ಇವಾಗ ರೇಟ್ಗಳು ಜಾಸ್ತಿ ದುಡ್ಡಿನ ಬೆಲೆ ಜಾಸ್ತಿ ಆಗಿಬಿಟ್ಟೈತೆ ಅಲ್ವಾ ತುಂಬ ಸಂತೋಷನೇ ಯಾಕೆಂದರೆ ನೀವು ಈ ಸಂತೆಗೆ ಬರ್ತಾ ಇರ್ತೀರಾ ನಿಮ್ಮಿಂದ ನಮಗೂ ವ್ಯಾಪಾರಗಳು ಆಗ್ತದೆ ರೈತರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ಏನೋ ಸಂತೋಷ ಆಯಿತು ನಿಮ್ಮ ಹೆಸರು ತಿಳಿಸಿ ನಮಗೆ ಹಾಂ ನಾರಾಯಣ ಅಂತೇಳಿ ತುಂಬ ಖುಷಿ ಆಯಿತು ನಾರಾಯಣಪ್ಪನವರೇ ಏನೋ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ತುಂಬ ಧನ್ಯವಾದಗಳು ಹಾಂ ತಿಂಡಿ ಆಯ್ತಾ ಸರಿ ತುಂಬ ಧನ್ಯವಾದ ನೋಡಿ ಈಗಿರುತ್ತೆ ಪಾಪ ಬಳ್ಳಾರಿಯಿಂದ ಬಂದು ಹಾಂ ಕೊಂಡ್ಕೊಂಡು ನೋಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹಾಂ ಟವಲ್ ಕೆಳಗಿನ ವ್ಯವಹಾರ ಹಾಂ ನೋಡಿ ಟವಲ್ ಕೆಳಗೆ ವ್ಯಾಪಾರ ಮಾಡಿ ಮುಗಿಸಿದ್ರು ಅಷ್ಟೇ ಮುಗೀತು ವ್ಯಾಪಾರ ನೋಡಿ ಅಜ್ಜಿ ಹೆಂಗೆ ಇಟ್ಕೊಂಡಾರೆ ಯಜಮಾನ್ರ ತಿಂಟ್ವೇಮೆ ಬರೀ ತಿಂಟ್ವಲ್ಲೇದ ಕಟ್ಲಿಬಿಟ್ಟು ಮಾತ್ರ ಜೋರ್ಗೆ ಇಸ್ಕೊಂಡವ ಹಾಂ ಕುತ್ಕೊಂಡ್ಬಿಟ್ಟಿದ್ದೀರಿ ಆರಾಮಾಗಿ ನೋಡಿ ಹಿಂಗೆ ಪಾಪ ಯಾವುದೋ ಒಂದು ಗಿರ್ರಸ್ಸು ಏಣ ಎಲ್ರಿಗಿನ ವೆರೈಟಿಯಾಗಿ ಇಟ್ಕೊಂಬಂದಿಟ್ಟಿದ್ದೀರಾ ಏನು ಓರಿನ ಇಲ್ವಾ ಹಸು ಅಣ್ಣ ಏನು ಹೇಳ್ತೀರಾ ರೇಟು ಹಾಂ 85,000 ಅಣ್ಣ ಯಾವ ಊರು ನಿಮ್ಮದು ಉಳ್ಗುಮ್ನಳ್ಳಿ ಏನು ಈ ಸಂತೆಗೆ ವಿಶೇಷ ಇದು ಹಾಂ ಸ್ಪೆಷಲಾಗಿ ಇಟ್ಕೊಂಬಿಟ್ಟಿದ್ದೀರಾ ಗಿರ್ರಸು ತುಂಬ ಖುಷಿ ಆಗುತ್ತೆ ಈ ಬಣ್ಣ ನೋಡೋಕ್ಕೆ ಅಲ್ವಾ ಏನು ಎಷ್ಟೆಲ್ಲ ಆಗದ ಅಣ್ಣ ಎಷ್ಟಲ್ಲ ಇದು 3ನೇ ಸೂಲು ಅಲ್ಲಿ ಎಷ್ಟಾಗವೆ ಕಡೆ ಅಲ್ಲ ತುಂಬ ಎಷ್ಟು ಲೀಟ್ರ್ ಕೊಡ್ಬೋದು ಹಾಲು 8 ಲೀಟ್ರ್ ಹಾಲು ಪರವಾಗಿಲ್ವಾ ಏನು ಎಷ್ಟು ಹೇಳ್ತೀರಾ ಲಾಸ್ಟ್ ಫೈನಲ್ ಅಂತ 75 ಕೇಳಿದ್ರೆ ಇಲ್ವಾ ಬೆಳಗ್ಗೆಯಿಂದ ಒಂದೇ ಹಸು ಇಟ್ಕೊಂಬಂದಿದ್ದೀರಾ
ಯಾಕೆ ನೋಡಿ ಹಿಂಗೆ ಪಾಪ ಹಸು ಗಿರ್ರಸು ಇಟ್ಕೊಂಬಂದಾರೆ ಪಾಪ ಯಜಮಾನ್ರು. ಅಣ್ಣ ನಿಮ್ಮ ಹೆಸರು ಹೇಳಿಲ್ಲ ನಮಗೆ. ದೇವರಾಜ್ ಅಂತೇಳಿ. ತುಂಬ ಖುಷಿ ಆಯಿತು, ತುಂಬ ಸಂತೋಷನ ಆಯಿತು. ಈ ಸಂತೆಗೆ ಗಿರ್ರಸು ಇವತ್ತೇನು ವ್ಯಾಪಾರ ಚೆನ್ನಾಗಿ ನಡೀತೇವೆ ಅನಿಸುತ್ತೆ. ಒಳ್ಳೆ ಲೋಡ್ಗಳು ಹೋದ್ವು. ಏನು ಪ್ರತಿ ವಾರನೂ ಇದೇ ಥರ ನಡೀತಾ. ತುಂಬ ಸಂತೋಷ ಆಯ್ತು ದೇವರಾಜ್ ಅಣ್ಣ.